ಪ್ರೀತಿಯುಳ್ಳ ದೇವರ ಮಕ್ಕಳೇ, ಉನ್ನತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ರೂತಳು 1:17 ವಚನ. ಮರಣವನ್ನ ಬಿಟ್ಟು ಬೇರೇನು ನನ್ನನ್ನು ನಿನ್ನಿಂದ ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಪ್ರಿಯವಾದವರೇ, ಕರ್ತನ ಮೇಲೆ ನಾವು ಇಡುವ ಪ್ರೀತಿ ಕೊನೆ ತನಕ ಇರುವಂಥದ್ದಾಗಿರಬೇಕು. ಯೇಸು ಕೊನೆ ತನಕ ತನ್ನ ಶಿಷ್ಯರ ಮೇಲೆ ಪ್ರೀತಿಯನ್ನಿಟ್ಟನು. ಅದೇ ಅಳತೆಯಲ್ಲಿಯೇ ಸ್ವಲ್ಪವೂ ಕಡಿಮೆಯಾಗದೆ ನಾವು ಕ್ರಿಸ್ತನ ಮೇಲೆ ಪ್ರೀತಿಯನ್ನಿಡಬೇಕು. ಯೋನನ ಮಗನಾಗಿರುವ ಸೀಮೋನನೇ, ನೀನು ನನ್ನಲ್ಲಿ ಮಮತೆ ಇಟ್ಟಿದ್ದೀಯಾ ಎಂದು ಕೇಳಿದವರು ನಿಮ್ಮನ್ನ ಕೂಡ ಕೇಳುತ್ತಿದ್ದಾರೆ. ಅವರ ಮೇಲೆ ಕೊನೆ ತನಕ ಪ್ರೀತಿಯನ್ನಿಡಿರಿ. ನಮ್ಮ ಪ್ರೀತಿ, ನಂಬಿಕೆ ಮುಂಜಾನೆಯಲ್ಲಿ ಬರುವ ಇಬ್ಬನಿ ಮತ್ತು ಮೇಘದ ರೀತಿಯಲ್ಲಿ ಕರಗಿ ಹೋಗುವಂಥದ್ದಾಗಿರಬಾರದು. ಪೇತ್ರನು ಒಂದು ಸಾರಿ ದೇವರನ್ನ ನೋಡಿ, ನೀನು ಜೀವ ಸ್ವರೂಪನಾಗಿರುವ ದೇವರ ಕುಮಾರನು ಅಂದನು. ಮತ್ತೊಂದು ಸಾರಿ, ನೀನ್ಯಾರೋ ನಾನು ಅರಿಯೆನು ಎಂಬುದಾಗಿ ಹೇಳಿದನು. ಈ ರೀತಿಯಾದ ಒಂದು ಸ್ಥಿರವಿಲ್ಲದ ನಂಬಿಕೆಯಲ್ಲಿ ಅವನಿದ್ದನು. ಆದರೆ ಪಂಚಶತಮ ದಿನದಲ್ಲಿ ಪರಿಶುದ್ಧ ಆತ್ಮನು ಮೇಲಂತಸ್ತಿನಲ್ಲಿ ಬಂದು ಎಲ್ಲರನ್ನು ತನ್ನ ಆತ್ಮದಿಂದ ತುಂಬಿಸಿದಾಗ, ಕ್ರಿಸ್ತನ ಮೇಲೆ ಅಧಿಕವಾಗಿ ಪ್ರೀತಿಯನ್ನಿಟ್ಟು ಉಪದ್ರವಗಳು, ದುಃಖಗಳು ಬಂದಾಗ ಅವನು ಸಾಕ್ಷಿ ಉಳ್ಳವನಾಗಿ ಜೀವಿಸಿದನು. ರೂತಳಿಗೆ ತನ್ನನ್ನು ಬಿಟ್ಟು ಅಗಲಿ ಹೋಗುವುದಕ್ಕೆ ನಹೋಮಿ ಕೇಳಿಕೊಂಡಾಗ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿಯೂ, ನೀನು ಹೋಗುವ ಸ್ಥಳಕ್ಕೆ ನಾನು ಬರುತ್ತೇನೆ, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಅಂದಳು. ಅದರಂತೆಯೇ ನಮ್ಮನ್ನು ಬಿಡಿಸಿ ರಕ್ಷಿಸಿದ ಯೇಸು ಕ್ರಿಸ್ತನನ್ನು ಮನದಾಳದಿಂದ ನಂಬಿಕೆಯಿಂದ ನಾವು ಹಿಂಬಾಲಿಸೋಣ. ಆದ ಕಾರಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.